ಸ್ನೇಹಿತರೆ, ನಾನು ನಿಮ್ಮ ಮಾರುತಿ. ನೀವು ನೋಡ್ತಾ ಇದ್ರೆ ಜೀವನವೇ ಒಂದು ಪ್ರಯಾಣ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ನ. ನಿನ್ನೆ ಏನಾಗಿದೆ ಅಂದರೆ ಸ್ನೇಹಿತರೆ, ಸಾಯಂಕಾಲ ಟೈಮಲ್ಲಿ ಗಾಡಿ ತಗೊಂಡೋಗಿ ನಾನು ಸಿಗ್ನಲ್ ಬಿದ್ದಿದ್ದೆ. ಸಿಗ್ನಲ್ ನಿಂದಿಸಿ ಸ್ನೇಹಿತರೆ 2 ನಿಮಿಷ ಆಗಿದೆ ನಿಂತು. ಹಿಂದೆ ಗಾಡಿ ಬರೋನು ಏನು ಮಾಡಿದ್ದಾನೆ ಸ್ನೇಹಿತರೆ, ಅವ್ನಿಗೆ ಕಂಟ್ರೋಲ್ ಮಾಡೋಕ್ಕಾಗಲಾರ್ದೆ ಅವ್ನು ಕುಡಿದಿದ್ದಾನೆ. ಕಂಟ್ರೋಲ್ ಮಾಡೋಕ್ಕಾಗಲಾರ್ದೆ ಬಂದು ಹೊಡೆದಿದ್ದಾನೆ ಸ್ನೇಹಿತರೆ. ನೋಡಿ ಯಾವ ರೀತಿಯಾಗಿ ಹೊಡೆದೇನೆ. ಇವು ಕಾರ್ ಬಂದುಬಿಟ್ಟು ಒಂದೊಂದು ಇಂಡಿಕೇಟ್ರ್ 25,000 ಸ್ನೇಹಿತರೆ. ಭಾಳಷ್ಟು ಕಾಸ್ಟ್ಲಿ ಕಾರ್ಗಳು ಇರ್ತವೆ. ಬಿಡು, ಕಾಸ್ಟ್ಲಿ ಕಾರ್ ಏನಾನ ಆಗಲಿ, ಒಂದು ವೇಳೆ ಏನಾದರೂ ಪರವಾಗಿಲ್ಲ. ಆದರೆ ಮನುಷ್ಯರಿಗೆ ಏನಾದರೆ ಹೆಂಗೆ ಸ್ನೇಹಿತರೆ, ಅವ್ನು ಕುಡಿದು ಬಂದು ಗಾಡಿ ಓಡಿಸ್ತಾ ಇದ್ದಾನೆ. ನೀವು ಮಾತ್ರ ಕುಡಿದು ಬಂದು ಗಾಡಿ ಓಡಿಸ್ಬೇಡಿ ಸ್ನೇಹಿತರೆ. ಅವ್ನು ಕನ್ನಡದಲ್ಲೇ ಕೇಳ್ತಾ ಇದ್ದೀನಿ, ಕಣ್ಣು ಕಾಣಲ್ವಾ, ನೀನು ನಿಧಾನಕ್ಕೆ ಬರಲ್ವಾ ಅಂತ ಕೇಳ್ತಾ ಇದ್ದೀನಿ. ಏನು ಹೇಳ್ತಾ ಇಲ್ಲ ಸ್ನೇಹಿತರೆ, ಮಾತಾಡಕ್ಕೆ ಬರ್ತಾ ಇಲ್ಲ. ಗಾಡಿ ತಗೊಂಡು ಹಂಗೆ ನಮ್ಗೆ ಹೋಗ್ಬಿಟ್ಟು ಸ್ನೇಹಿತರೆ. ಅವನು ಹಿಂದೆ ಕುಂತು ಅವ್ನು ನಿಲ್ಲಿಸಿ ಯಾರು ಕಟ್ಸ್ಕೊಡ್ತಾನಂತ ಅವನ್ನ ಕೇಳಿದ್ರೆ, ನಾನು ಓಡಿಸಿಲ್ಲ ಗಾಡಿ, ಅವ್ನು ಓಡಿಸಿದ್ರೆ ಅವನ್ನ ಕೇಳಂತ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಎಂಥ ಬೋಳಿ ಮಕ್ಕಳಿದ್ದಾರೆ ನೋಡಿ. ಇವಾಗ ನಾನು ನಂಬಿಕೆ ಇಟ್ಟು ನನಗೆ ಗಾಡಿ ಕೊಟ್ಟಿರ್ತಾರೆ ಚೆನ್ನಾಗಿ ಓಡಿಸ್ತಾನೆ ಅಂತೇಳಿ. ನಾವು ಕರೆಕ್ಟಾಗಿ ಓಡಿಸ್ತಾ ಇರ್ತೀವಿ, ಹಿಂದೆ ಬಂದು ಹೊಡೆದಿದ್ದಾನೆ ಸ್ನೇಹಿತರೆ. ಇವಾಗ ನಾನು ಯಾರಿಗೆ ಕೇಳಿ, ಅವನು ಹಂಗೆ ಹೊಡೆದು ಹಂಗೆ ಹೋಗ್ಬಿಟ್ಟ. ಒಂದೊಂದು ಗಾಡಿ 25, ಇದು ಒಂದೊಂದು ಇಂಡಿಕೇಟರ್ ಸ್ನೇಹಿತರೆ 25,000, ಎರಡಾದರೆ 50,000 ಸ್ನೇಹಿತರೆ. ನಾನು ಯಾರನ್ನ ಕೇಳಿ ಹೇಳಿ, ನಂಬಿಕೆ ಇಟ್ಟು ಗಾಡಿ ಕೊಟ್ಟಿರ್ತಾರೆ. ಬಿಡು, ಗಾಡಿನ ರೆಡಿ ಮಾಡಿಸ್ಕೊತೀವಿ. ಮನುಷ್ಯರಿಗಾಗಿದ್ದರೆ ಏನು ಪರಿಸ್ಥಿತಿ ಸ್ನೇಹಿತರೆ. ಭಾಳಷ್ಟು ಹುಷಾರಾಗಿರ್ರಿ. ಮದ್ಯಪಾನ ಮಾಡಿ ಗಾಡಿ ಓಡಿಸ್ಬೇಡಿ, ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡಿ ಅಂತ ಹೇಳ್ತಾನೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಇದು ನಾನು ಅನುಭವಿಸಿದ್ದೀನಿ ನೋಡಿ. ಇವಾಗ ನಾನು ಗಾಡಿ ಯಾರನ್ನು ಕೇಳಿ ಅವ್ನು ಕುಡಿದು ಹಂಗೆ ಹೋಗ್ಬಿಟ್ಟ, ಕುಡಿದು ಹೊಡೆದ ಹಂಗೆ ಹೋಗ್ಬಿಟ್ಟ. ಹಂಗಾಗಿ ಸ್ನೇಹಿತರೆ, ನೀವ್ಯಾರು ಕುಡಿದು ಗಾಡಿ ಓಡಿಸ್ಬೇಡಿ. ಭಾಳಷ್ಟು ಹುಷಾರಾಗಿರಿ, ಜಾಗೃತೆಯಿಂದ ಇರ್ರಿ. ನಾವು ಕರೆಕ್ಟಾಗಿರ್ತೀವಿ, ಬಟ್ ಹಿಂದೆ ಬರೋನು ಕರೆಕ್ಟಾಗಿರಲ್ಲ. ಸ್ವಲ್ಪ ನೋಡ್ಕೊಂಡು ಹೊಡ್ರಿ ಸ್ನೇಹಿತರೆ. ಮದ್ಯಪಾನ ಮಾತ್ರ ಮಾಡಿ ಗಾಡಿ ಹೊಡಿಬೇಡಿ ಸ್ನೇಹಿತರೆ. ಇನ್ನೊಬ್ರಿಗೆ ತೊಂದರೆ ಆಗುತ್ತೆ. ಇನ್ನೊಬ್ರಿಗೆ ತೊಂದರೆ ಆಗಿದ್ಮೇಲೆ ಭಾಳ ಕಷ್ಟ. ಅವರು ಜೀವನ ನಡೆಸ್ತಾ ಇರ್ತಾರೆ, ಅವ್ರ ಕುಟುಂಬವನ್ನೆಲ್ಲ ಕಟ್ಕೊಂಡು. ಅವ್ರ ಕುಟುಂಬ ಎಲ್ಲ ಅವ್ರ ಮೇಲೆ ಆಧಾರ ಇರುತ್ತೆ. ಹಂಗಾಗಿ ನೀವು ಭಾಳಷ್ಟು ಜಾಗೃತೆಯಿಂದ ಇರಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಹೆಂಗೆ ಹೊಡೆದಿದ್ದಾನೆ. ಅದಕ್ಕೆ ನೀವು ಮದ್ಯಪಾನ ಮಾಡಿ ಮಾತ್ರ ಗಾಡಿ ಓಡಿಸ್ಬೇಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ. ಹಂಗೇನಿತ್ತಪ್ಪ ಅಂದರೆ ಮನೇಲಿ ಕುಡ್ಕೊಂಡು ಆರಾಮಾಗಿರಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಬಟ್ ಆದರೆ ಹೊರಗಡೆ ಮಾತ್ರ ಕುಡಿದು ಗಾಡಿ ಓಡಿಸ್ಬೇಡಿ ಅಂತ ಹೇಳ್ತೇನೆ ಸ್ನೇಹಿತರೆ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿರುತ್ತೆ. ಭಾಳ ಹುಷಾರಾಗಿರಿ, ಇನ್ನೊಬ್ರನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಾ ಇಷ್ಟೇ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.